ಬಿಟ್ರು ಚಿಕ್ಕಪ್ಪ, ಹೆದ್ರು ಬಿಟ್ರು. ಸರಿ, ನೀನು ಹೋಗಿ ಆಡ್ಕೋ. ಸರಿ ಚಿಕ್ಕಪ್ಪ. ಏನ್ರಿ ಇದು? ನೀವೇ ಹೀಗ್ ಡಲ್ ಆಗಿದ್ರೆ ಹೇಗೆ? ನಡೆದಿದ್ದು ನೆನೆಸ್ಕೊಂಡ್ರೆ ತುಂಬಾ ನೋವಾಗತ್ತೆ ಶ್ಯಾಮ. ಯಾವತ್ತೂ ಇಲ್ಲದೆ ಇರೋದು ಅಣ್ಣಂದ್ರು ಯಾಕೆ ಹಾಗೆ ಜಗಳ ಆಡಿದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅನ್ಯೋನ್ಯವಾಗಿ ಒಟ್ಟಿಗೆ ಇರೋ ಅಣ್ಣ ತಮ್ಮಂದ್ರಿಗೆ ಯಾರ್ದೋ ದೃಷ್ಟಿ ಬಿದ್ದಿರ್ಬೇಕು ರೀ. ಅದಕ್ಕೆ ಅಷ್ಟು ದೊಡ್ಡ ಗಲಾಟೆ ಆಗಿದ್ದು. ನಡೆದಿರೋದ್ನೆಲ್ಲ ನೆನ್ಪು ಮಾಡ್ಕೊಂಡು ಅಳ್ತಾ ಕೂತಿದ್ರೆ ಮುಂದೆ ಇನ್ನೂ ಇಂಥ ಗಲಾಟೆ ಹೆಚ್ಚಾಗತ್ತೆ. ನೀವೇ ಯೋಚನೆ ಮಾಡಿ. ಅವ್ರ ಮಧ್ಯೆ ದೂರ ಹೆಚ್ಚಾಗತ್ತೆ. ಹಾಗೆ ದೂರ ಹೆಚ್ಚಾಗದೆ ಇರಬೇಕು ಅಂದ್ರೆ ನಾವು ಬೇಗ ಅವ್ರನ್ನ ಒಂದ್ ಮಾಡ್ಲೇಬೇಕು. ಅದೇ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಶ್ಯಾಮ. ಹೇಗಿದ್ರು ಆ ಕೆಲ್ಸ ನಾನ್ ಮಾಡ್ತೀನಿ, ನೀವ್ ನಿಶ್ಚಿಂತೆಯಿಂದ ಇರಿ. ನೀನ್ ಮಾಡ್ತೀಯಾ? ಹೌದು. ನಾವ್ ಎಲ್ರೂ ಮನೆಯಿಂದ ಒಟ್ಟಿಗೆ ಎಷ್ಟು ಸಂತೋಷವಾಗಿಲ್ ಬಂದ್ವೋ, ಇಲ್ಲಿಂದ ಎಲ್ರೂ ಅಷ್ಟೇ ಸಂತೋಷವಾಗಿ ಮನೆಗ್ ಹೋಗೋ ಹಾಗೆ ನಾನ್ ಮಾಡ್ತೀನಿ. ಹೇಗ್ ಮಾಡ್ತೀಯಾ? ಹೇಗೆ ಅಂತ ನನ್ಗೂ ಗೊತ್ತಿಲ್ಲ, ಆದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ನಿಜಾನೇ ಶ್ಯಾಮ, ನಿನ್ ಕೃಷ್ಣನ್ ಬಿಟ್ರೆ ನಮ್ಮ ಅಣ್ಣಂದ್ರನ್ನ ಯಾರೂ ಸೇರ್ಸಕ್ಕಾಗಲ್ಲ. ಭಾವನವ್ರೆ, ಇವತ್ತೊಂದಿನ ಇದು ಹೋಗಿದ್ರೆ ಚೆನ್ನಾಗಿತ್ತು. ಕ್ಷಮಿಸ್ಬಿಡಿ ಭಾವನವ್ರೆ, ಹೋಗ್ಬೇಕು. ಅಂದ್ರೆ ಹಬ್ಬದ ದಿನ ಕಾಗೇನು ಹಾರಲ್ಲ ಅಂತಾರಲ್ಲ, ಅಂತದ್ರಲ್ಲಿ ನೀವು ಹೊರಡ್ತಿರೋದು. ನಿಮ್ಮೆರಡನೇ ಸೊಸೆ ದೃಷ್ಟಿಲಿ ನಾವು ಕನಿಷ್ಠ ಕಾಗೇನೂ ಅಲ್ವಲ್ಲ ಭಾವನವರೇ, ಹಂದಿಗೆ ಸಮಾನ. ಇವತ್ತು ಹಸುಗಳಿಗೆ ಸಂಬಂಧಪಟ್ಟ ಹಬ್ಬ. ನಮ್ಮಂಥ ಪಶುಗಳು ಈ ಹಬ್ಬದ ದಿನನೇ ಹೊರಟ್ರೆ ತಪ್ಪೇನಿಲ್ಲ ಭಾವನವರೇ. ಅಣ್ಣ, ಮಕ್ಕಳೇನೋ ಆವೇಶದಲ್ಲಿ ಮಾತಿಗೆ ಮಾತು ಬೆಳೆಸ್ಬಿಟ್ರು. ಅದನ್ನ ನೀವು ಮನ್ಸಿಗೆ ಹಚ್ಕೋಬೇಡಿ ಅಣ್ಣ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯೋಚನೆ ಮಾಡಬಾರ್ದು ಅಂತಾನೆ ಅಂದ್ಕೋತೀವಿ ಅತ್ಗೆ, ಆದ್ರೆ ಮನ್ಸು ನಮ್ಮ ಮಾತು ಕೇಳ್ಬೇಕಲ್ವಾ? ಮನ್ಸಿಗಾಗೋ ಗಾಯ ವಾಸಿ ಆಗೋಕೆ ಸ್ವಲ್ಪ ಟೈಮ್ ಆಗುತ್ತೆ. ನಿಜಾನೇನಮ್ಮ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಐಶ್ವರ್ಯ ಮಾತಾಡಿದ್ ಕೇಳಿ ನಮ್ಗೆ ಎಷ್ಟು ನೋವಾಗಿದ್ರೆ ಆ ಮಾತು ಅನ್ಸ್ಕೊಂಡಿದ್ ನಿಮ್ಗೆ ಎಷ್ಟು ನೋವಾಗಿರ್ಬೋದು ಅಂತ ನಮಗ್ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ್ದೇನೇ ಆಗಿದ್ರು ನನ್ ಸೊಸೆ ತಪ್ಪು ಮಾಡಿದ್ದಕ್ಕೆ ಅವಳ ಪರವಾಗಿ ನಾನ್ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಭಾವನವ್ರೆ. ಅಯ್ಯಯ್ಯೋ, ಅದೇನ್ ಭಾವ, ನೀವೇನ್ ತಪ್ಪು ಮಾಡಿದ್ರಿ ಅಂತ ಕ್ಷಮೆ ಕೇಳ್ತೀರಾ? ನಡೆದಿದ್ರಲ್ಲಿ ನನ್ ತಪ್ಪು ಏನೂ ಇಲ್ಲದೆ ಇದ್ರು ಅದು ನಡೀದೆ ತಡೆಯೋಕ್ ಆಗದೆ ಇದ್ಮೇಲೆ ಕ್ಷಮಾಪಣೆ ಕೇಳೋದು ನನ್ನ ಕರ್ತವ್ಯ ಅಲ್ವಾ ಭಾವ? ಇನ್ಯಾವತ್ತೂ ಹೀಗಾಗದೆ ಇರೋಗ್ ನೋಡ್ಕೊಂತೀನಿ. ಸರಿ ಭಾವ, ನಾವು ಹೊರಡ್ತೀವಿ.
ಹೇಗಿರ್ಲಿ ಶ್ಯಾಮ, ಯಾವತ್ತು ಯಾರ ಹತ್ರನೂ ಒಂದು ಮಾತು ಕೇಳದೆ ಇರೋರು ಇಂಥ ಮಾತುಗಳನ್ನ ಕೇಳಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ನಿನಗೂ ಗೊತ್ತಲ್ವಾ ಶ್ಯಾಮ? ಗೊತ್ತಕ್ಕ, ಹಾಗ್ ಮಾತು ಕೇಳೋಕೆ ಮನ್ಸಿಗೆ ಎಷ್ಟು ಕಷ್ಟ ಆಗುತ್ತೋ ನನಗ್ ಗೊತ್ತು. ಆದ್ರೆ ಐಶ್ವರ್ಯ ಅಕ್ಕನ ಬಗ್ಗೆ ನಿಮ್ಗೂ ಗೊತ್ತಲ್ವಾ? ಹಿಂದೆ ಮುಂದೆ ಏನು ನೋಡದೆ ಮಾತಾಡ್ಬಿಡ್ತಾರೆ. ನೀವೇ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ವರ್ಷೇಲಿ ನಾವು ನಿಮ್ಗೆ ವಾರ್ಗಿತಿ ಅಷ್ಟೇ, ಆದ್ರೆ ನಾನು ಐಶ್ವರ್ಯ ಅಕ್ಕ ನಿಮ್ಗೆ ಮಕ್ಳು ಹಾಗಲ್ವಾ ಅಕ್ಕ? ನಾವೇನಾದ್ರೂ ತಪ್ಪು ಮಾಡಿದ್ರೆ ಅಮ್ಮನ ಹಾಗೆ ಕ್ಷಮಿಸ್ಬಿಡ್ಬೇಕೇ ಹೊರತು ಹೀಗ್ ನೊಂದ್ಕೋಬೇಡ ಅಕ್ಕ. ನಡೆದಿರೋ ಜಗಳನ ಮರೆತುಬಿಡಿ ಅಕ್ಕ, ಪ್ಲೀಸ್. ಪ್ರಯತ್ನ ಪಡ್ತೀನಿ ಶ್ಯಾಮ, ಮರೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಮಾತಾಡಿದವರು ಸುಲಭವಾಗಿ ಮರ್ತೋಗ್ತಾರೆ, ಆದ್ರೆ ಮಾತು ಕೇಳಿಸ್ಕೊಂಡವ್ರು ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲಮ್ಮ. ಕಾಲ್ ಜಾರಿದ್ರೆ ಬೀಳ್ತೀವಿ, ಆದ್ರೆ ಮಾತ್ ಜಾರಿದ್ರೆ ಹೀಗೆ ಎಲ್ರೂ ಅಳ್ಬೇಕಾಗತ್ತೆ. ಅದಕ್ಕೆ ಹೇಳೋದು, ಕಾಲ್ ಜಾರಿದ್ರೆ ಎದ್ದು ನಿಲ್ಬಹುದು, ಮಾತ್ ಜಾರಿದ್ರೆ ನಿಲ್ಲೋಕ್ಕಾಗಲ್ಲ ಅಂತ. ಈ ಗೌರಮ್ಮ ಏನು ಹೇಳ್ದೆ ಎಲ್ಲಿ ಹೋಗಿದ್ದಾಳೆ? ನಾನು ಹೇಳಿದ್ನಲ್ಲ ಮಂಜಮ್ಮ ಅಂತ, ಅವಳೆ ಅವಳಿಗೆ ಸ್ವಲ್ಪ ಓವರ್ ಪ್ರೀತಿ ತೋರಿಸು, ನಮ್ ಕೆಲ್ಸಕ್ಕೆ ಬರ್ತಾಳೆ. ಬಾ. ಆಯ್ತು ಮಮ್ಮಿ. ಅಕ್ಕ, ನನ್ ಮಗಳು ರೂಪಾರಾಣಿ ಊರಿಗೆ ಹೊಸಬ್ಳಲ್ವಾ, ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕೊಂಡ್ ಬಂದೆ. ನಮಸ್ಕಾರ ದೊಡ್ಡಮ್ಮ, ನನ್ಗೆ ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಶೀಘ್ರದಲ್ಲೇ ಆಗ್ಬಿಡುತ್ತೆ ಬಿಡಿ. ನಿಮ್ಮಂತ ದೊಡ್ಡವರು ದೊಡ್ಡ ಮನ್ಸಿಂದ ಆಶೀರ್ವಾದ ಮಾಡಿದ್ರಲ್ಲ. ನನ್ಗಿರೋದು ಎರಡೇ ಆಸೆ ಅಕ್ಕ. ಈ ಮನೆಗೆ ನೀವ್ ಯಜಮಾನಿ ಆಗೋದು, ದೊಡ್ಡ ಮನೆಗೆ ನನ್ ಮಗಳು ಸೊಸೆ ಆಗೋದು. ನಿನ್ ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ಕಿರೋದ್ರಿಂದ ಹೇಗೂ ಒಳ್ಳೆ ಮನೆಗೆ ಹೋಗ್ತಾಳೆ. ಈ ಮನೆ ಶ್ಯಾಮಗ್ ಸಿಗದೆ ಇರೋ ಹಾಗೆ ಮಾಡೋಕೆ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಧಾನ್ಯ ಪೂಜೆಲು ಮುತ್ತೈದರಿಗೆ ತಾಂಬೂಲ ಕೊಡುವಾಗ್ಲೂ ಆ ಶ್ಯಾಮನ್ನ ಕೆಟ್ಟೋಳನ್ನಾಗಿ ಮಾಡೋಕೆ ಎಷ್ಟೇ ಪ್ರಯತ್ನ ಪಟ್ರೂ ಆಗ್ಲಿಲ್ಲ. ಏನಾದ್ರೂ ಮಾಡಿ ಅವಳಿಗೆ ತೊಂದರೆ ಕೊಡ್ಲೇಬೇಕು. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನೀವೊಂದ್ ಕೆಲ್ಸ ಮಾಡಿ ಅಕ್ಕ. ಏನದು? ಶ್ಯಾಮ ರೂಮ್ ಮುಂದೆ ಎಣ್ಣೆ ಚೆಲ್ಬಿಡಿ. ಶ್ಯಾಮ ರೂಮಿಂದ ಹೊರಗಡೆ ಬಂದು ಆ ಎಣ್ಣೆ ಮೇಲೆ ಕಾಲಿಟ್ಟು ಕಾಲ್ ಜಾರಿ ಬಿದ್ದ್ಬಿಡ್ತಾಳೆ. ಕಾಲೋ ಸೊಂಟನೋ ಮುರಿದು ಮಂಚ ಹಿಡಿತಾಳೆ. ಅವಳು ಕೆಟ್ಟ ಜಾತಕದವಳಾಗಿರೋದಕ್ಕೆ ಈ ಮನೇಲಿ ಬಿದ್ಲು ಅಂತ ವಸಂತ ಅತ್ತಿಗೆಗೆ ಚೆನ್ನಾಗಿ ಹೇಳಿ, ಹೀಗೆ ಕೆಟ್ಟ ಜಾತಕದವಳ ಹೆಸರಿಗೆ ಮನೆ ಬರ್ದ್ರೆ ಮನೆಯವ್ರಿಗೆಲ್ಲ ಕಷ್ಟ ಬರತ್ತೆ ಅಂತ ಹೇಳ್ಬಿಡಿ. ಆಮೇಲೆ ವಸಂತ ವರ್ಮಾಗ್ ಹೇಳ್ತಾಳೆ, ಮನೆ ಶ್ಯಾಮ ಹೆಸರಿಗೆ ಹೋಗೋದು ನಿಂತು ಹೋಗತ್ತೆ. ಒಳ್ಳೆ ಉಪಾಯ ಹೇಳಿದ್ಯಾ ಗೌರಮ್ಮ.
ಒಳ್ಳೆ ಸಲಹೆನೇ ಕೊಟ್ಟಿದ್ಯಾ. ಈ ಏಟ್ಗೆ ಶ್ಯಾಮ ಮಂಚ ಹಿಡಿಯೋದಂತೂ ಸತ್ಯ. ಅಯ್ಯೋ ದೊಡ್ಡಮ್ಮ, ಅಯ್ಯೋ ನಾನ್ ಸತ್ತೇ ದೇವ್ರೇ. ಅಯ್ಯೋ ದೊಡ್ಡಮ್ಮ, ಮೊದಲು ಮೇಲೆ ಎಬ್ಸು. ಹುಷಾರು, ಎದ್ದೇಳ್ಸು. ಹುಷಾರು, ಮೆಲ್ಲಿಗೆ, ಹುಷಾರಾಗಿ ಎದ್ದೇಳಿ. ಅಯ್ಯೋ ಅಮ್ಮ, ಹುಷಾರು. ಅಮ್ಮ ದೇವ್ರೇ. ಅಮ್ಮ, ಇದನ್ ತಗೊಳ್ಳಿ, ಕೊಡು. ನನ್ ಸೊಂಟ ಬಿದ್ದೋಯ್ತಲ್ಲಮ್ಮ. ಇದೇನು ಆಯಿಲ್ ಬಾಟಲ್ ಇಲ್ಲಿದೆ? ಇದನ್ನ ಎಲ್ಲಿಯಾರು ಹಾಕಿದ್ದಾರೆ? ಅಂದ್ರೆ ಮಕ್ಕಳು ಯಾರೋ ಹಾಕಿರ್ಬೇಕಮ್ಮ. ಹಾಗೆ ಆಗಿರತ್ತೆ. ಅದನ್ನ ನೋಡ್ಕೊಳ್ದೆ ನೀವು ಕಾಲಿಟ್ಟಿರ್ತೀರಾ. ಪಾಪ ಬಿದ್ದು ಹೋದ್ರಿ. ಬನ್ನಿ ಅಮ್ಮ. ಹುಷಾರು. ಅಯ್ಯೋ ನಡಿಯೋಕ್ ಆಗ್ತಾ ಇಲ್ಲ. ನನ್ ಕಾಲ್ ನೋವಾಗ್ತಾ ಇದೆ. ನನ್ ಸೊಂಟ ಮುರಿದೋಗಿದೆ. ನನ್ ಸೊಂಟ ಉಳ್ಕಿರ್ಬೇಕು ಅನ್ನಿಸ್ತಿದೆ. ದೊಡ್ಡಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೇನು ಆಗಿಲ್ಲ. ಮೆಲ್ಲಗ್ ನಡೀರಿ. ಹುಷಾರು. ಅಮ್ಮ ಅಮ್ಮ ನಿಧಾನ. ನನ್ ಕಾಲ್ ಮುರಿದೋಯ್ತಲ್ಲ ದೇವ್ರೇ. ಅಮ್ಮ ಹುಷಾರು. ಅಮ್ಮ ಅಮ್ಮ ನನ್ನಿಂದ ಆಗ್ತಾ ಇಲ್ಲಮ್ಮ. ಮಲ್ಕೊಳ್ಳಿ ದೊಡ್ಡಮ್ಮ. ಏನು ಈ ಮಂಚದ ಮೇಲ? ಅಯ್ಯೋ ದೇವ್ರೆ, ಈ ಮಂಚದ ಮೇಲೆ ಮಲ್ಕೊಂಡ್ರೆ ಇರೋ ಸೊಂಟನೂ ಮುರಿದೋಗುತ್ತೆ. ಮಂಚ ಏನು ಆಗಿಲ್ಲ. ರೆಡಿ ಮಾಡ್ಸಿದೀನಲ್ವಾ, ಏನು ಪರವಾಗಿಲ್ಲ. ಮಲ್ಕೊಳ್ಳಿ. ಮಂಚ ತುಂಬಾ ಹಳೇದಾಯ್ತಲ್ಲ. ಈ ವಯಸ್ಸಲ್ಲಿ ನೀವು ಈ ಮಂಚದ ಮೇಲೆ ಮಲಗಿದ್ರೆ ಪಾಪ ನಿಮ್ಗೆ ಮೈ ನೋವು ಬರುತ್ತಲ್ವಾ. ಅದಕ್ಕೆ ಈ ಅಣ್ಣನ ಸಹಾಯದಿಂದ ಮಂಚನ ರೆಡಿ ಮಾಡೋಣ ಅಂತ. ಅಣ್ಣ, ನೀವಿಲ್ಲೇ ಕೆಳಗಿಡಿ. ಮಲ್ಕೊಳ್ಳಿ ಮೆಲ್ಲಿಗೆ. ಅಮ್ಮ ಅಬ್ಬಾ, ಅಯ್ಯೋ ಕಾಲ್ ಮೇಲಿಡು ಅಮ್ಮ. ಅಯ್ಯೋ ಹುಷಾರು. ಸಾಕು ದೇವ್ರೆ, ಸಾಕು ಸಾಕು. ಅಮ್ಮ ಬೇಗ ನನ್ನ ತಮ್ಮನ್ ಕರಿಯಮ್ಮ. ಅವ್ನ್ ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ. ಬೇಕಾಗಿಲ್ಲ ದೊಡ್ಡಮ್ಮ, ಡಾಕ್ಟರ್ ಬರೋದ್ ಬೇಡ. ಬೇಡ ಅಂತ ಹೇಳ್ತಾ ಇದೆಯಲ್ಲೇ. ನನ್ನಿಂದ ನೋವು ತಡಿಯೋಕ್ ಆಗ್ತಾ ಇಲ್ಲ ಅಮ್ಮ. ನಿಮ್ ನೋವು ಚಿಟ್ಕೆ ಹೊಡೆಯೋ ಅಷ್ಟ್ರಲ್ಲಿ ಮನೆ ಮದ್ನ ನಾನ್ ಮಾಡ್ತೀನಿ. ಚಿಟ್ಕಿಲ್ ಹೋಗೋ ಹಾಗೆ ಹೇಗ್ ಮಾಡ್ತೀಯೇ? ಹೌದು, ನೀವೇ ನೋಡ್ತೀರಿ
ಎಷ್ಟು ಬೇಗ ನೋವು ಕಡಿಮೆ ಆಗತ್ತೆ ಅಂತ. ಅಮ್ಮ ಅಮ್ಮ ಅಬ್ಬಾ ಅಬ್ಬಾ ಏನ್ ಮಾಡ್ತಾ ಇದೀಯೇ ಅಮ್ಮ? ಅಬ್ಬಾ ಹಾ ಅಮ್ಮ ಹಾ ಕದ್ದು ತಿನ್ನೋಕ್ ಬಂದಿದ್ಯಾ ಅಂತ ಆಯ್ತು. ಕದ್ದು ತಿನ್ನೋಕ್ ಬಂದಿದ್ಯಾ ಅಂತ ಆಯ್ತು. ಕಳ್ ಬುದ್ಧಿ ವಕ್ರ ಬುದ್ಧಿ ಎಲ್ಲಿ ಹೋಗುತ್ತೆ? ಹುಟ್ಟದಾಗ್ಲೇ ಬಂದಿರೋ ಗುಣ ಸತ್ರು ಕೂಡ ಹೋಗೋದಿಲ್ಲ. ನಿನ್ನಂಥ ಮಗಳು ನನ್ಗಿಲ್ವಲ್ಲ ಅನ್ನೋ ನೋವು. ಇಲ್ಲ ಅಂತ ಯಾರು ಹೇಳಿದ್ರು ದೊಡ್ಡಮ್ಮ? ನಾನು ನಿಮ್ ಮಗಳೇ ಅಂದ್ಕೊಳ್ಳಿ. ಅನ್ಕೊಳ್ಳೋದೇನಮ್ಮ, ನೀನ್ ನನ್ನ ಮಗಳೇನೆ. ಹಾಯಾಗಿ 1 ಗಂಟೆ ಮಲಗಿರಿ, ಆಮೇಲೆ ಆರಾಮಾಗಿ ಎದ್ದು ಓಡಾಡ್ಬೋದು. ಸರಿನಮ್ಮ. ಮಲ್ಗಿ. ನಿನ್ನ ಕೆಳಗ್ ಬೀಳ್ಸಿ ನಿನ್ನ ಎಲ್ರ ಮುಂದೆ ಕೆಟ್ಟೋಳ್ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ನಾನ್ ಮಂಚನ ಹಿಡ್ದು ನಿನ್ನ ಒಳ್ಳೆತನನ ನೋಡ್ತಾ ಇದ್ದೀನಿ. ಮುಂದಿನ ಜನ್ಮದಲ್ಲಾದ್ರೂ ನೀನ್ ನನ್ನ ಹೊಟ್ಟೆಲು ಹುಟ್ಟಬೇಕು ಶ್ಯಾಮ, ನನ್ನ ಹೊಟ್ಟೆಲು ಹುಟ್ಟಬೇಕು. ಯಾವತ್ತೂ ಇಲ್ಲದೆ ಇರೋದು ಅಣ್ಣಂದ್ರು ಯಾಕೆ ಹಾಗೆ ಜಗಳ ಆಡಿದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾವ್ ಎಲ್ರೂ ಮನೆಯಿಂದ ಒಟ್ಟಿಗೆ ಎಷ್ಟು ಸಂತೋಷವಾಗಿ ಬಂದ್ವೋ, ಇಲ್ಲಿಂದ ಎಲ್ರೂ ಅಷ್ಟೇ ಸಂತೋಷವಾಗಿ ಮನೆಗೆ ಹೋಗೋ ಹಾಗೆ ನಾನ್ ಮಾಡ್ತೀನಿ. ಅಕ್ಕಿಲ್ಲವ್ರಿಗೆ ಮಾತು ಕೊಟ್ಟಿರೋ ಹಾಗೆ ಭಾವಂದರ ಮನ್ಸನ್ನ ಒಂದು ಮಾಡ್ಬೇಕು. ಎಲ್ಲ ಸಂತೋಷವಾಗಿ ಇಲ್ಲಿಂದ ಹೊರಡ್ಬೇಕು. ಹೇಗೆ ಕೃಷ್ಣ? ವೆಂಕಟೇಶಣ್ಣ, ಅಮ್ಮ ಇಲ್ಲಿ ಬನ್ನಿ. ಏನಮ್ಮ?